ಹಲೋ, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಅಡುಗೆ ಮನೆ. ಇವತ್ತು ಚಿಕನ್ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನೀವು ನೋಡಿರ್ತೀರ ಸೊಪ್ಪಲ್ಲಿ ಬಸ್ಸಾರು ಮಾಡೋದು ಮತ್ತು ತರಕಾರಿಯಲ್ಲಿ ಬಸ್ಸಾರು ಮಾಡೋದು ಎಲ್ಲ ನೋಡಿರ್ತೀರ. ಬಟ್ ಇದು ಡಿಫ್ರೆಂಟಾಗಿ ಚಿಕನಲ್ಲಿ ಬಸ್ಸಾರು ಮಾಡ್ತಾ ಇರೋದು ಇವತ್ತು. ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಮುದ್ದೆಗೆ ಮತ್ತು ಅನ್ನಕ್ಕೆ ಅಂತೂ ತುಂಬಾ ಟೇಸ್ಟ್. ಆ್ಯಂಡ್ ಇದಕ್ಕೂ ಅಷ್ಟೇ, ದೋಸೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಪಾತಿಗೂ ಅಷ್ಟೇ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದ್ಸರಿ ಮಾಡಿದ್ರೆ ಮತ್ತೆ ನೀವು ಮಾಡಬೇಕು ಅನಿಸುತ್ತೆ, ಮಾಡಿ ಟೇಸ್ಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ಯಾರಾದರೂ ಬಂದ್ರೂ ಅಷ್ಟೇ ಇದೇ ಥರ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಒಂದು ಬಾಣಲೆಯಲ್ಲಿ ಒಂದು 4-5 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 2 ಈರುಳ್ಳಿನ ಕೊಯ್ದು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಗೆ 2 ಟೊಮೆಟೊನು ಕೂಡ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಈ ಸೌಟಲ್ಲಿ ಅರ್ಧ ಅಥವಾ ಮುಕ್ಕಾಲು ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಿಗೆ ಬಂದರೆ ಒಂದು 3-4 ಟೇಬಲ್ ಸ್ಪೂನ್ ಆಗುತ್ತೆ, ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 5-6 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ನೋಡಿ, ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದಾದಮೇಲೆ ಚಿಕನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಆರಿದಾದಮೇಲೆ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ರೆಡಿ ಆಗಿದೆ. ಈಗ ಚಿಕನ್ನ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀವೇನು ಖಾರ ರುಬ್ಬಿದ್ದೀರಾ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಧನಿಯಾ ಪುಡಿನ ನೋಡಿ, ಈ ಸ್ಪೂನಲ್ಲಿ ಒಂದು 3 ಸ್ಪೂನು ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು 3 ವಿಷಿಲ್ ಕೂಗಿಸ್ಕೊಳ್ಳಿ. 3 ವಿಷಿಲ್ ಆದಮೇಲೆ ನೋಡಿ, ಹೆಸ್ರು ಕಾಳನ್ನ ತೊಗೊಳ್ತಾ ಇದ್ದೀನಿ ನಾನು. ಹೆಸ್ರು ಕಾಳು ಹಾಕೋದ್ರಿಂದ ಚಿಕನಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿರುತ್ತೆ. ನೋಡಿ, ಇದರಲ್ಲಿ 1 ಕಪ್ ಆಗೋಷ್ಟು, 1 kgಗೆ 1 ಕಪ್ ಆಗೋಷ್ಟು ಹೆಸ್ರು ಕಾಳನ್ನ ತೊಗೊತಾ ಇದ್ದೀನಿ. ಇದನ್ನು ನಾನು ನೆನೆಸಿಲ್ಲ. 3 ವಿಷಿಲ್ ಆಗಿದ್ದಾದಮೇಲೆ ನಾನು ದೊಡ್ಡ ಬಾಯ್ಲರ್ ತೊಗೊಂಡಿರೋದು, ಸೊ ಅದಕ್ಕೆ 3 ವಿಷಿಲ್ ಆಗಿದ್ದಾದಮೇಲೆ ನೋಡಿ, ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನ. ನೋಡಿ, ಇನ್ನೂ ಅದು ಚಿಕನ್ ಬೇಯಬೇಕು, ಇನ್ನೂ ಮಸಾಲೆ ಕೂಡ ಹಿಡ್ದಿಲ್ಲ ಅದಕ್ಕೆ. ಹೆಸ್ರು ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ 2 ವಿಷಿಲ್ ಕೂಗಿಸ್ಕೊಳ್ಳೋಣ. 1 ವಿಷಿಲ್ ಕೂಗಿದ್ರೂ ಆಗುತ್ತೆ, ಇಲ್ಲ 3 ವಿಷಿಲ್ ಕೂಗಿಸಿದ್ರೂ ಆಗುತ್ತೆ. ಬಟ್ ತುಂಬ ಸಾಫ್ಟಾಗಿರಬೇಕು. ನಮ್ಮ ಮನೇಲಿ ನಮ್ಮ ಅತ್ತೆಗೆ ಜಾಸ್ತಿ ಗಟ್ಟಿಯಾಗಿದ್ದರೆ ತಿನ್ನಲ್ಲ, ಇದು ದೊಡ್ಡ ಬಾಯ್ಲರ್ ಅಲ್ವಾ, ಸೊ ಅದಕ್ಕೆ ನೋಡಿ ಈ ಥರ ಬೇಯಬೇಕಾಗತ್ತೆ. ಹೆಸ್ರು ಕಾಳು ಮತ್ತು ಚಿಕನ್ನು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈಗ ಇದನ್ನು ಏನು ಮಾಡ್ತೀರಾ ಅಂದರೆ, ಒಂದು ಸೊಪ್ಪು ಬಗ್ಸೋದ್ರಲ್ಲಿ ಸ್ಟ್ರೈನರಲ್ಲಿ ಬಗ್ಸ್ಕೊಂಬಿಡಿ. ನೋಡಿ, ಈ ಥರ. ಈಗ ಒಗ್ಗರಣೆಗೆ ನೋಡೋಣ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಏನು ಸ್ಟ್ರೈನ್ ಮಾಡಿಟ್ಟಿರ್ತೀರ ಅಲ್ವಾ ಚಿಕನ್, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಇದು ನಾವು ನೀರನ್ನ ಬಗ್ಸಿದ್ವಲ್ಲ, ಚಿಕನ್ ಸಾಂಬಾರ್ದು ನೀರು, ಬಸ್ಸಾರು ಸೇಮ್ ಹೆಂಗಿರುತ್ತೋ ಆ ಥರನೇ ಇದನ್ನು ನೋಡಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನೋಡಿ, ಇದು ಪಲ್ಯಕ್ಕೆ ಚಿಕನ್ ಫ್ರೈಗೆ ಸ್ವಲ್ಪ ಕೊತ್ತಂಬರಿನೂ ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಾರು ಏನು ಎತ್ತಿಟ್ಟಿದ್ರೆ ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಹಾಗೆ. ನೋಡಿ ಇದನ್ನು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ. ನೋಡಿ ಈಗ ನಾನು ಫ್ರೈ ಅಲ್ಲೇ ಒಂದು ಸೌಟ್ ಆಗೋಷ್ಟು ಫ್ರೈನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು. ನೀವು ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಮಸಾಲೆ ರುಬ್ಬಿರೋದನ್ನ ಒಂದು ಸ್ವಲ್ಪ ಸೈಡಲ್ಲಿಟ್ಟು ಆಮೇಲೆ ಕೂಡ ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ನೋಡಿ ಮುದ್ದೆಗೆ ಮತ್ತು ಚಿಕನ್ ಸಾರು, ಕೋಳಿ ಸಾರು, ಬಸ್ಸಾರಿಗಂತೂ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ತಿನ್ನೋದ್ರಿಂದ ತುಂಬ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನನ್ನ ವಿಡಿಯೋನ ಹಾಗೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.